ನಮಸ್ಕಾರ ಸ್ನೇಹಿತರೆ. 2025ರ ಮಹಾಕುಂಭ ಮೇಳದ ಮುಖ್ಯ ಉದ್ದೇಶ ಅಂದರೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವಂಥದ್ದು. ಅಂದರೆ ಶಾಹಿ ಸ್ನಾನ ಅಂತ ಕರಿತೀವಿ. 144 ವರ್ಷದ ಈ ಮಹಾಕುಂಭ ಮೇಳದಲ್ಲಿ ಕೋಟಿ ಕೋಟಿ ಜನ, ಅದರಲ್ಲೂ ದೇಶ ವಿದೇಶದಿಂದ ಜನ ಬಂದು ಮಿಂದು ಎದ್ದದ್ದು ಗೊತ್ತೇ ಇದೆ. ಅಷ್ಟೇ ಅಲ್ಲ, ಸಾಧು ಸಂತರು, ಗುರುಗಳು, ಮಹಾತ್ಮರು ಒಬ್ಬರ ಇಬ್ಬರ ಆ ಗಂಗೆಯಲ್ಲಿ ಪೂಜೆ ಸಲ್ಲಿಸುವುದರ ಮೂಲಕ ಅಲ್ಲಿ ತೆಂಗಿನಕಾಯಿನೋ ಬತ್ತಿನೋ ಹೋನ ಎಲ್ಲ ಹಾಕಿದ್ರು. ಹಾಗಾದ್ರೆ ಆ ಗಂಗೆ ಮಲಿನ ಆಗಿಲ್ವೇನೋ ಅಂತ ಕೇಳ್ತೀರಾ? ಇಲ್ಲ ಸ್ನೇಹಿತರೆ, ಅದನ್ನ ಇಲ್ಲಿ ಹೇಗೆ ಕ್ಲೀನ್ ಮಾಡ್ತಾರೆ ಅನ್ನೋದನ್ನ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿಜಿಯವರು ಜಲಜೀವನ್ ಮಿಷನ್ ಮೂಲಕ ಯಾವ ರೀತಿ ಕ್ಲೀನ್ ಮಾಡಿಸ್ತಾರೆ ಸಫಾಯಿ ಕರ್ಮಚಾರಿಗಳು ಅನ್ನೋದನ್ನ ತೋರಿಸ್ತೀನಿ. ಅದನ್ನ ರೀಸೈಕಲ್ ಹೇಗೆ ಮಾಡ್ತಾರೆ ಅನ್ನೋದನ್ನ ತೋರಿಸ್ತೀನಿ ನೋಡಿ. ನಮಾಮಿ ಗಂಗಾ ಪ್ರೋಗ್ರಾಮ್ ಗಂಗಾ ನದಿಯ ಮಾಲಿನ್ಯ ಕೊನೆಗೊಳಿಸಲು ಆ್ಯಂಡ್ ನದಿಯನ್ನು ಪುನರುಜ್ಜೀವನಗೊಳಿಸಲು ಸಮಗ್ರ ಯೋಜನೆಯನ್ನು ಕೇಂದ್ರ ಸರ್ಕಾರ ರೂಪಿಸಿತ್ತು. ಅದೇ ನಮಾಮಿ ಗಂಗಾ. ಮಾತೆ ಗಂಗೆಯ ಸೇವೆ ಸಲ್ಲಿಸುವುದು ನನ್ನ ಪುಣ್ಯ ಅಂತ ಹೇಳಿ 2014ರ ಮೇ ತಿಂಗಳಲ್ಲಿ ಉತ್ತರ ಪ್ರದೇಶದ ಗಂಗಾ ನದಿ ತಟದಲ್ಲಿರುವ ವಾರಣಾಸಿಯಿಂದ ಸಂಸತ್ತಿಗೆ ಆಯ್ಕೆಯಾದ ಮೋದಿಜಿಯವರು ಹೇಳಿದ ಮಾತು. ಅದೇ ಸಫಾಯಿ ಕರ್ಮಚಾರಿಗಳನ್ನ ಮೋದಿಜಿಯವರು ಪಾದ ಪೂಜೆ ಮಾಡುವ ಮೂಲಕ ಹೇಗೆ ಅವರಿಗೆ ಗೌರವ ಕೊಟ್ಟಿದ್ರು ಅನ್ನೋದನ್ನ ಇಲ್ಲಿ ಸ್ಮರಿಸಬಹುದು. ಸ್ನೇಹಿತರೆ, ನೋಡ್ತಾ ಇದ್ದಾರೆ ಯಾವ ರೀತಿ ಈ ಮಷಿನ್ ತೆಂಗಿನಕಾಯಿ, ಹೂವು, ಹಣ್ಣು, ಪ್ಲಾಸ್ಟಿಕ್ ಬಾಟ್ಲಿಗಳನ್ನ ರೀಸೈಕಲ್ ಮಾಡಿ ಇದನ್ನ ಎಲ್ಲ ಕಸವನ್ನ ಒಂದು ಕಡೆ ತಗೊಂಡೋಗಿ ಹಾಕತ್ತೆ. ನೋಡ್ತಾ ಇದ್ದೀರಾ? ಗಂಗಾ ನದಿ ಕೇವಲ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಕಾರಣಗಳಿಗಷ್ಟೇ ಸೀಮಿತ ಅಲ್ಲ. ದೇಶದ 40% ಜನ ಈ ನದಿಯನ್ನು ಅವಲಂಬಿಸಿದ್ದಾರೆ. ಸೊ ಇದಕ್ಕಾಗಿ 2021-22ರ ಬಜೆಟ್ನಲ್ಲಿ ಇದಕ್ಕಾಗಿ ಈ ನದಿಯನ್ನು ಶುದ್ಧೀಕರಣಗೊಳಿಸಲು 20,000 ಕೋಟಿಯನ್ನು ಮೀಸಲಿಡಲಾಗಿತ್ತು. ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ ಈ ರೀತಿ ಜಲಜೀವನ ಮಿಷನ್ ಯಾವ ರೀತಿ ತನ್ನ ಕಾರ್ಯವನ್ನು ಮಾಡ್ತಾ ಇದ್ದಾಳೆ ನೋಡಿ. ಇಷ್ಟು ಪ್ರತಿದಿನ ಅವರು ಕಸವನ್ನ ಯಾವ ರೀತಿ ತೆಗಿತಾ ಇದ್ದಾರೆ ಅಂದರೆ, ಇಷ್ಟು ಬರುವಂಥದ್ದು ಪ್ರತಿದಿನ ಎವ್ರಿಡೇ ಅವರು ಸರ್ವಿಸನ್ನು ಯಾವ ರೀತಿ ಮಾಡ್ತಾರೆ, ಡಿವೋಟಿಸ್ ಮಾಡ್ತಾರೆ ಅನ್ನೋದನ್ನ ನೋಡಿ. ಇಷ್ಟು ಕ್ಲೀನ್ ಆಗಿದೆ ಇವತ್ತು ಗಂಗೆ ನೀರು. ಪವಿತ್ರವಾಗಿ ನಾವು ಸ್ನಾನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇವರ ಕೆಲಸ ಎಷ್ಟು ಶುದ್ಧ ಇರಬೇಕು ಸ್ನೇಹಿತರೆ. ಅವರಿಗೊಂದು ಜೈ ಹೇಳ್ತಾ, ಜೈ ಗಂಗಾಮಾಯಿ, ಜೈ ಮಹಾಕುಂಭ, ಹರ ಹರ ಮಹಾದೇವ್.